3,000 ಸಸಿ ನೆಟ್ಟು ಅರ್ಥಪೂರ್ಣವಾಗಿ ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಅಮ್ಜಾನ್ ಹುಸೇನ್. ಕೊರಟಗೆರೆ ತಾಲೂಕಿನ ಕೆಎಸ್ಆರ್ಪಿ 12ನೇ ತುಕಡಿಯ ಎಸ್ಪಿ ಅಮ್ಜಾನ್ ಹುಸೇನ್, ನಾವು ಸಮಾಜಮುಖಿ ಕಾರ್ಯಗಳನ್ನು ಮಾಡುವಂತಹ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆ ಕೈಜೋಡಿಸಿ ವನಸಿರಿ ಫೌಂಡೇಶನ್ ಮುಖ್ಯಸ್ಥ ರಘುನಂದನ್ ಹೀಗೆ ಹೇಳಿಕೆಯನ್ನು ಕೊಟ್ಟಿದ್ದು, ಸಮಾಜಮುಖಿ ಫೌಂಡೇಶನ್ನ ಡಾಕ್ಟರ್ ಭಗೀರಥಿ ಹಾಗೂ ಯೋಗ ರಿಜ್ವಾನ್ ರವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಇತ್ತೀಚೆಗೆ ತಾವು ನೋಡಿದ ಹಾಗೆ ಉತ್ತರ ಭಾರತದ ತಾಪಮಾನ ಯಾವ ರೀತಿ ಏರಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇಂತಹ ಭಯಾನಕ ತಾಪಮಾನ ಏರಿಕೆ ಕಡಿಮೆ ಮಾಡೋದಕ್ಕೆ ಉತ್ತಮ ಪರಿಸರ ನಿರ್ಮಾಣದ ಅಗತ್ಯವಿದೆ. ನಾವು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು, ಹಾಗೆ ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಿಸುವ ಕಾರ್ಯ ಮಾಡಬೇಕು. ಈ ನಿಟ್ಟಿನಲ್ಲಿ ಕೊರಟಗೆರೆ ತಾಲೂಕಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ, ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ, ಮೊರಾರ್ಜಿ ವಸತಿ ಶಾಲೆ ಮಕ್ಕಳಿಂದ ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಹಾಗೆ ಪ್ರತಿ ಮಕ್ಕಳು ತಲಾ 3 ಗಿಡ ನೆಡುವುದು ಹಾಗೂ ಅದರ ಪೋಷಣೆ 3 ವರ್ಷಗಳ ಕಾಲ ಮಾಡುವುದಕ್ಕೆ ತಿಳಿಸಲಾಯಿತು. ಇನ್ನು ನಮ್ಮ ಇಲಾಖೆಯಿಂದ ಇವತ್ತು ಸುಮಾರು 3,000 ಆಯುರ್ವೇದ ಗಿಡಗಳನ್ನು ನೆಟ್ಟು ಅದರ ಪೋಷಣೆ 3 ವರ್ಷಗಳ ಕಾಲ ಮಾಡುತ್ತೇವೆ ಅಂತ ತಿಳಿಸಿದ್ರು. ಈ ವಿಶೇಷ ಕಾರ್ಯಕ್ರಮದ ಸಂದರ್ಭದಲ್ಲಿ ವಿಶೇಷ ಅತಿಥಿಗಳು, ಆಯುರ್ವೇದಿಕ್ ಸಂಸ್ಥೆಯ ಅಧಿಕಾರಿಗಳು, 1,000ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು, ವಸತಿ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಸತೀಶ್ ಎಸ್, ಮಾತೃ ಟಿವಿ, ಕೊರಟಗೆರೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ನನ್ನ ಸ್ವಾಗತ ಕೊಟ್ಟ ನನ್ನ ಸ್ವಾಗತಕ್ಕೆ ವಿರಾಮ ಮಾಡ್ತಾ ಇದ್ದೇನೆ. ನಮಸ್ಕಾರ. 12ನೇ ಪಡೆ ಕೆಎಸ್ಆರ್ಪಿ ತುಮಕೂರಿನಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಹಾಗೂ ಗಾಲ್ಫ್ ಫೆಡರೇಷನ್ ಆಫ್ ಇಂಡಿಯಾ ಇವರ ಸಹಯೋಗದಲ್ಲಿ ಬೃಹತ್ ಸಸಿ ನೆಡುವ ಕಾರ್ಯಕ್ರಮ, ಮೆಗಾ ಪ್ಲಾಂಟೇಷನ್ ಪ್ರೋಗ್ರಾಮನ್ನು ಇಂದು ಗಾಲ್ಫ್ ಫೆಡರೇಷನ್ ಆಫ್ ಇಂಡಿಯಾದ ಫೌಂಡರ್ ಹಾಗೂ ಪ್ರಮೋಟರ್ ಶ್ರೀ ಆಯುರ್ವೇದ್ ಆರ್ಯ ಇವರ ಸಹಯೋಗದಲ್ಲಿ ಹಾಗೂ ಅವರ ಮಿತ್ರರೊಂದಿಗೆ ಇತ್ತೀಚೆಗೆ ತಾನೇ ನಮ್ಮ ಎಡಿಜಿಪಿ ಕೆಎಸ್ಆರ್ಪಿ ಶ್ರೀ ಉಮೇಶ್ ಕುಮಾರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಒಂದು ಸಮಾರೋಪವನ್ನು ನೀಡಿದ್ದಾರೆ. ನನಗೆ ಬಹಳ ಹೇಳಲಿಕ್ಕೆ ಇಷ್ಟ ಆಗ್ತಿರೋದೇನೆಂದರೆ, ಈ ಒಂದು ಕಾರ್ಯಕ್ರಮದಲ್ಲಿ 3,000 ಸಸಿಗಳನ್ನು, ಇಲ್ಲಿಯ ಸ್ಥಳೀಯ ಸಸಿಗಳನ್ನು, ಇಲ್ಲಿ ಬೆಳೀತಕ್ಕಂಥ ಸಸಿಗಳನ್ನು, ನಮಗೇನು ಆಮ್ಲಜನಕ, ಹಣ್ಣುಗಳು ಮತ್ತು ಬೇರೆ ಇತರೆ ಬಯೋಡೈವರ್ಸಿಟಿಗೆ ಬೇಕಾದಂಥ ಎಲ್ಲ ಸಸಿಗಳನ್ನು ನಾವು ನೆಟ್ಟಿದ್ದೇವೆ. ಬಯಲು ಪ್ರದೇಶದಲ್ಲಿ ಅಷ್ಟೇ ಅಲ್ಲ, ಗುಡ್ಡದಲ್ಲೂ ಸಹಿತ ನಮ್ಮ ಕೆಎಸ್ಆರ್ಪಿಯ 7 ಕಂಪನಿಗಳನ್ನು ಡಿವೈಡ್ ಮಾಡಿ ಪ್ರತಿ ಕಂಪನಿಗೂ ಗುಡ್ಡದ ಒಂದೊಂದು ಭಾಗದಲ್ಲಿ ಸಸಿ ನೆಡುವುದಷ್ಟೇ ಅಲ್ಲ, ಮುಂದಿನ 3 ವರ್ಷಗಳವರೆಗೆ ನಾವು ಆ ಸಸಿಗಳನ್ನು ಕಾಪಾಡುವ ಜವಾಬ್ದಾರಿಯನ್ನು ತಗೊಂಡಿದ್ದೇವೆ. ಇದು ಬಹಳ ದೊಡ್ಡ ಮಾತು. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಈಗ ಉತ್ತರ ಭಾರತದಲ್ಲಿ ಎಷ್ಟು ಹೀಟ್ ಇದೆ ಮತ್ತು ಎಷ್ಟು ತಾಪಮಾನ ಹೆಚ್ಚಾಗ್ತಾ ಇದೆ. ಇದಕ್ಕೆ ನಮಗೆ ಇರ್ತಕ್ಕಂಥ ಒಂದೇ ಒಂದು ದಾರಿ ಅಂದರೆ ನಾವೆಲ್ಲ ಸೇರಿ ಸಸಿ ನೆಡಬೇಕು, ಮಳೆ ಬರೆಸಬೇಕು, ತಾಪಮಾನವನ್ನು ತಪ್ಪು ಮಾಡಿಸಬೇಕು. ಕೆಎಸ್ಆರ್ಪಿ ಏನಿದೆ, 1,000ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳನ್ನು ಹೊಂದಿರತಕ್ಕಂಥ ಪಡೆ ಕೆಎಸ್ಆರ್ಪಿ. ಅವರ ಕುಟುಂಬ ವರ್ಗದವರು 1,000, 2,000 ಸೇರಿಸಿದ್ರೆ ಕನಿಷ್ಠ ಅಂದ್ರೂ 3,000ದಷ್ಟು ಫ್ಯಾಮಿಲಿ ನಮ್ಮದು ಇದೆ. ಪ್ರತಿಯೊಬ್ಬರು ಒಂದೊಂದು ಸಸಿ ನೆಡುವ ಮೂಲಕ ಈ ಒಂದು ನಿಸರ್ಗಕ್ಕೆ ಕೊಡುಗೆ ನೀಡಬೇಕು ಅಂತೇಳಿ ನಾವು ಈ ಒಂದು ಅವಧಿಯಲ್ಲಿ 3,000 ಸಸಿಗಳನ್ನು ನೆಟ್ಟು ಪರಿಸರಕ್ಕೆ ನಮ್ಮದೇ ಆದ ಒಂದು ಸೇವೆಯನ್ನು, ಅಳಿಲು ಸೇವೆಯನ್ನು ನೀಡಿದ್ದೇವೆ. ಇವತ್ತು ನಿಮ್ಮ ಜೊತೆ ಮಕ್ಕಳು ಕೂಡ ಸಾಥ್ ಕೊಟ್ಟಿರ್ತಕ್ಕಂಥದ್ದು ಸರ್, ಆ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ನಾವು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಹಾಗಾಗಿ ನಮ್ಮೊಂದಿಗೆ ಸಮಾಜಮುಖಿ ಸಂಸ್ಥೆಯಾದ ಇರ್ಫಾನ್ ಶೇಖ್ ಅವರು ಮತ್ತು ನಮ್ಮ ಯೋಗ SSB ಯೋಗ ಫೌಂಡೇಶನ್ ಅವರು, ಡಾಕ್ಟರ್ ಭಾಗೀರಥಿ ಅವರು, ಹಾಗೆಯೇ ನಮ್ಮ ವನಸಿರಿ ಫೌಂಡೇಶನ್ನ ನಮ್ಮ ರಘುನಂದನ್ ಅವರು, ಹೀಗೆ ಹಲವಾರು ಸಂಸ್ಥೆಗಳು ಇದು ಮಾಡಿದ್ರು. ಅವರು ಮತ್ತು ಆಯುರ್ವೇದಿಕ್ ಗಿಡಗಳನ್ನು 1,400 ಆಯುರ್ವೇದಿಕ್ ಗಿಡಗಳನ್ನು ಅವರು ತಂದು ಈಗ ನೆಟ್ಟಿದ್ದಾರೆ. ಸುತ್ತಮುತ್ತಲಿನ ಶಾಲಾ ಮಕ್ಕಳಲ್ಲಿ ನಾವು ಇದರ ಬಗ್ಗೆ ಪರಿಸರದ ಜ್ಞಾನವನ್ನು ಬೆಳೆಸಿದ್ರೆ ಅವರು ತಮ್ಮ ಮನೆಗಳಲ್ಲಿ ಹೋಗಿ ತಮ್ಮ ತಂದೆ ತಾಯಿಗೆ ಮತ್ತು ಒಡ ಹುಟ್ಟಿದವರೊಂದಿಗೆ, ಸಂಬಂಧಿಕರೊಂದಿಗೆ ಇದನ್ನು ಹಂಚಿಕೊಂಡು ನಮ್ಮ ಪರಿಸರಕ್ಕೆ ಇನ್ನೂ ಹೆಚ್ಚಿನ ಕಾಣಿಕೆ ಸಿಗುತ್ತೆ ಅಂಥೇಳಿ ನಾವು ಶಾಲಾ ಮಕ್ಕಳಿಗೆ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ಟೆನ್ನಿಸ್ ಅಕಾಡೆಮಿಯ, ತುಮಕೂರು ಟೆನ್ನಿಸ್ ಅಕಾಡೆಮಿಯ ನಮ್ಮ ಪ್ರೆಸಿಡೆಂಟ್ ಆದಂತಹ ಅಮರ್ನಾಥ್ ಹಾಗೂ ಆ್ಯಂಟ್ ಅಕಾಡೆಮಿ ಪ್ರೆಸಿಡೆಂಟ್ ಆದಂತಹ ಆದಿನಾಥ್, ಇವರೆಲ್ಲರ ಒಂದು ಸಹಯೋಗ, ಎಲ್ಲರ ಒಂದು ಸಹಕಾರದೊಂದಿಗೆ ಇಷ್ಟು ಒಂದು ಬೃಹತ್ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಸಾಧ್ಯ ಆಯಿತು. ಹಾಗೆಯೇ 12ನೇ ಪಡೆ ಕೆಎಸ್ಆರ್ಪಿಯ 2 ಕಂಪನಿಗಳು, ಅಂದರೆ ಸರಿಸುಮಾರು 200 ಅಧಿಕಾರಿ ಸಿಬ್ಬಂದಿಗಳು ತಮಿಳುನಾಡು, ಕೇರಳ, ತೆಲಂಗಾಣ, ಹರಿಯಾಣ ಹಾಗೆ ಮತ್ತು ಪಂಜಾಬ್ ನಂತರ ಬಿಹಾರದ ಚುನಾವಣೆಯನ್ನು ಮುಗಿಸಿ ಇವತ್ತಷ್ಟೇ ಬಂದಿದ್ದಾರೆ. ಅವರು ಸಹಿತ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಒಳ್ಳೆಯ ಸತ್ಕಾರ್ಯದಲ್ಲಿ ತಮ್ಮ ಕೈಯನ್ನು ಜೋಡಿಸಿದ್ದಾರೆ. ಹಮ್ಜಾ ಹುಸೇನ್, ಕಮಾಂಡೆಂಟ್ 12ನೇ ಪಡೆ ಕೆಎಸ್ಆರ್ಪಿ ತುಮಕೂರು.
ಈ ಒಂದು ವೇದಿಕೆಯ ಮುಖಾಂತರ ಮತ್ತು ಮಾಧ್ಯಮದ ಮುಖಾಂತರ ಇಡೀ ನಮ್ಮ ಸಾರ್ವಜನಿಕರಲ್ಲಿ ವಿಶೇಷ ವಿನಂತಿ ಮಾಡೋದೇನೆಂದರೆ ಪರಿಸರ ಕಾಳಜಿ ಕೇವಲ ಸರ್ಕಾರದ ಕಾಳಜಿ ಅಲ್ಲ, ನಮ್ಮೆಲ್ಲರ ಜವಾಬ್ದಾರಿ ಅದು. ಪ್ಲಾಸ್ಟಿಕ್ ಮುಕ್ತ ಪರಿಸರ ನಾವು ಮಾಡಬೇಕು ಮತ್ತು ಎಲ್ಲಿ ಹೊಗೆ ರಹಿತ ಪರಿಸರ, ನಾವು ಒಳ್ಳೆಯ ಸ್ವಚ್ಛ ಪರಿಸರವನ್ನು ಮಾಡಬೇಕಾದ್ರೆ ನಾವು ಗಿಡ ನೆಡೋದು ಗಿಡ ನೆಡೋದಷ್ಟೇ ಅಲ್ಲದೆ ಅದನ್ನು ನೆಟ್ಟು ಬೆಳೆಸೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಎಲ್ಲ ಸಾರ್ವಜನಿಕರಲ್ಲೂ ನಾನು ವಿನಂತಿಸಿಕೊಳ್ತೇನೆ, ಕನಿಷ್ಠ ಒಂದೊಂದು ಗಿಡವನ್ನು ಈ ಮಾನ್ಸೂನ್ನಲ್ಲಿ ನಾವೆಲ್ಲ ನೆಟ್ಟು ಪರಿಸರಕ್ಕೆ ನಮ್ಮದೇ ಆದಂಥ ಅಳಿಲು ಸೇವೆಯನ್ನು ನೀಡೋಣ. ಅದು ನೀವು ಚೆನ್ನಾಗಿ ಮನಸ್ಸಿಗೆ ಬಂದಿದೆ. ಅದು ನಿಮ್ಮೆಲ್ಲರಿಗೆ ಭಾಷೆಗಳು ಮತ್ತು ಈಗ ನಿಮ್ಮಲ್ಲಿ ಎದೆ ಕೊಡ್ತಾರೆ ನಿಮ್ಮ ಮನೆಯವರು. ಮತ್ತು ಅದರಲ್ಲಿ ನಿಮ್ಮ ಇಂಟಿಗೆ ಹೆಲ್ಪ್ ಮಾಡಬೇಕು. ಮತ್ತು ಈಗ ಇನ್ಸ್ಟಿಟ್ಯೂಟ್ ಟೂರ್ನಮೆಂಟ್ ಆಗ್ತಾ ಇದೆ, ನಿಮಗೆ ಗೊತ್ತಿರಬೇಕು. ಐ ಹೋಪ್ ನಿಮ್ಮ ಅಭ್ಯಾಸ ಒಂದು ಸಲ ಆಗಬೇಕು. ಯಾಕಂದರೆ ಯಾತ್ರೆಯಲ್ಲಿ ನಮ್ಮ ಕಾರ್ಪೊರೇಷನ್ ಇಂಡಿಯಾ ಅವರು ತುಂಬ ಸಹಾಯ ಮಾಡಿದ್ದಾರೆ. 3,000 ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಖಂಡಿತ ಇದರಿಂದ ಇಷ್ಟು ಸಾಲದ, ಇನ್ನೂ ಸ್ವಲ್ಪ ಕಾಂಟ್ರಿಬ್ಯೂಟ್ ಬೇಕಾದ್ರೆ ಮಾಡಬೇಕು. ನಿಧಾನವಾಗಿ ನಾವು ಮಾಡ್ತಾ ಹೋದರೆ ಖಂಡಿತ ಹೇಗೆ ಕಂಪ್ಲೀಟ್ ಕ್ಲೀನ್ ಆಗಿರ್ತದೆ. ನಿಮ್ಮ ಈಗ ಎಷ್ಟು ಈಗ ಇಲ್ಲಿ ಸುಮಾರು ಹೋಗಬೇಕು, ಅದು ಕಡಿಮೆ ಆಗ್ತದೆ. ಮಳೆ ಬರುತ್ತೆ, ಬೇರೆ ಪಕ್ಷಿಗಳು ಬರುತ್ತೆ. ನಾವು ಇದಕ್ಕೆ ನಾವು ಒಂದು ಹರಿಟ್ ಏರಿಯಾನ ಗ್ರೀನ್ ಬೆಲ್ಟ್ ಮಾಡಲಿಕ್ಕೆ ನಾವು ಪ್ರಯಾಸ ಮಾಡಬೇಕು. ಇದು ಮಾತ್ರ ನಾವು ಮಾಡಿದ್ರೆ ಆಗಲ್ಲ. ನಮ್ಮ ಜನಗಳಿಂದ ಬಂದಿದ್ದಾರೆ, ಸಹಕಾರ ಕೊಡಬೇಕು. ಮತ್ತು ಇದೇ ಥರ ನಾವು ಬೇರೆ ಬೇರೆ ಹಳ್ಳಿಯಲ್ಲಿ ಪ್ಲಾಂಟೇಷನ್ ಮಾಡಬೇಕು. ನಾವು ಎಲ್ಲರೂ ಬಂದಿದ್ದೀವಿ, ನಮ್ಗೆ ಬಹಳ ಖುಷಿ ಆಯಿತು. ಇಲ್ಲಿ ಬಂದಂಥ ಮಕ್ಕಳು ಬಂದಂಥ ಆಸೆ ಬಹಳ ಖುಷಿ ಆಯಿತು. ಅವರಿಗೆ ಒಳ್ಳೆಯಾಗಿ ಫ್ಯೂಚರಲ್ಲಿ ಕೂಡ ಮತ್ತು ಅದು ಫ್ಯೂಚರ್ ಅರ್ಥ ಆಗಿರೋದು ಮತ್ತು ಏರಿಯಾದ ಹೆಸರು ಹೆಚ್ಚಾಗಿದೆ. ನಾನು ಒಂದ್ಸಲ ಕೂಡ ಎಲ್ಲರಿಗೆ ಯಾರಾದರೂ ಸಹಕಾರ ಮಾಡಿದ್ರು ಅದರ ಧನ್ಯವಾದ ಹೆಚ್ಚಾಗಿದೆ. ಮತ್ತು ಈ ಕಾರ್ಯಕ್ರಮವಾಗಿ ಸೃಷ್ಟಿಯಾಗಿ ಮಾನ್ಯ ಶ್ರೀ ಹಂಸನೇ ಕೂಡ ಬಹಳ ಧನ್ಯವಾದ ಹೆಚ್ಚಾಗಿದೆ. ಯಾಕಂದರೆ ಈ ಕ್ಯಾಂಪಸ್ ಸ್ವಲ್ಪ ಇಂಪ್ರೂವ್ ಆಗ್ತದೆ. ಪರವಾಗಿ ಹಾಗೂ ಕುಟುಂಬ ವರ್ಗದವರ ಪರವಾಗಿ ನಾನು ಅನಂತ ಅನಂತ ವಂದನೆಗಳು ಹಾಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ತಾವೆಲ್ಲ ರಂಗುರಂಗಿನ ರಸಮಂಜರಿ ಕಾರ್ಯಕ್ರಮವನ್ನು ಇಲ್ಲಿ ನೋಡಬೇಕು, ಆನಂದಿಸಬೇಕು ಅಂತ ಬಂದಿದ್ದೀರಿ. ಹಾಗಾಗಿ ಗಾಲ್ಫ್ ಫೆಡರೇಷನ್ ಆಫ್ ಇಂಡಿಯಾದ ವತಿಯಿಂದ ಇಂದು ಸಂಜೆ ಕಲ್ಚರಲ್ ಇವೆಂಟನ್ನು ಆಯೋಜಿಸಲಾಗಿದೆ. ನುರಿತ ತಜ್ಞ ಸಿಂಗರ್ಸ್ ಬೆಳಗಾವಿಯಿಂದ ಆಗಮಿಸಿದ್ದಾರೆ. ತಾವೆಲ್ಲ ಇದನ್ನು ಮಹಾಲಕ್ಷ್ಮಿ ವಿದ್ಯಾಮಂದಿರ ಗೌರವದಲ್ಲಿ ಶಿಕ್ಷಣದಿಂದ ಬಾಲ್ಯ ಬಗ್ಗೆ ತುಮಕೂರಿನ ದೇವತೆಯಾದ ಗುಲಾಬಿ ಬೆಳಿ ಸಸಿ ವಿದ್ಯಾರ್ಥಿ. ಯಾಕಂದ್ರೆ ಮಕ್ಕಳಾಗಿದ್ದವರಿಗೆ ಒಂದು ಗಂಡದ ಸಿದ್ಧಿದ್ದವರಿಗೆ ತುಂಬಾ ಚೆನ್ನಾಗಿ ಈ ಕಾರ್ಯಕ್ರಮವನ್ನ ಈ ಮಳೆ ಬಂದಿರೋ ಸಹಿತ ದೊಡ್ಡವರಾಗಿದ್ದಿದ್ರೆ ಕಾಲೇಜುಗಳನ್ನ ಕರೆಸಿದ್ದಿದ್ರೆ ಓದೋಗ್ಬಿಟ್ಟಿದ್ರು. ಇಂಥ ಮಕ್ಕಳಿಗಾಗಿ ಒಂದು ಚಪ್ಪಾಳೆ ಹೊರಬೇಕು. ಗೌರ್ಮೆಂಟ್
ವರಲಕ್ಷ್ಮಿ ದೇವಿ ಸನ್ನಿಧಿಯಲ್ಲಿರುವಂತಹ ದೊಡ್ಡನಲ್ಲಿಯ ಮಕ್ಕಳು ಇದಕ್ಕೆ ಅಪವಾದ. ಎಷ್ಟು ಡಿಸಿಪ್ಲಿನ್, ಏನು ಡಿಸೆನ್ಸಿ, ಅವ್ರು ನಡ್ಕೊಂಡು ಬರ್ತಾ ಇರ್ತಾರೆ.